ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಟ್ರಿಕ್ಸ್ ಗಳನ್ನ ನಾನು ಹೇಳ್ತೀನಿ. ಯಾವ ತರ ಬರಿಬೇಕು MTS ಎಕ್ಸಾಮ್ ಅನ್ನ, ಹೆಂಗಿರುತ್ತ. ಕೆಲವೊಂದ್ ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಮೆರಿಟ್ ಲಿಸ್ಟ್ ನ ಹೆಂಗ್ ಹಿಡಿತಾರ, ಸೆಷನ್ 1 ತಗೊಂತಾರ ಸರ್, ಓನ್ಲಿ ಸೆಷನ್ 2 ಅಷ್ಟೇ ತಗೊಂತಾರ. ತುಂಬಾ ಕನ್ಫ್ಯೂಷನ್ಸ್ ಗಳಿರ್ತಾವ. 20 ಡೇಸ್ ಅಲ್ಲಿ ಆರಾಮಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪಾಸ್ ಆಗ್ಬೋದು, ಇವನ್ ಸ್ಕೋರ್ ಮಾಡ್ಕೋಬಹುದು. ಇನ್ನು ಯಾರು ಸ್ಟಾರ್ಟ್ ಮಾಡಿಲ್ಲಲ್ಲ, MTS ಎಕ್ಸಾಮ್ ಹಾಕಿದೀನಿ ಸರ್, ಇನ್ನು ಏನು ಓದಕ್ ಸ್ಟಾರ್ಟ್ ಮಾಡಿಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಆರಾಮಾಗಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು. ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ನಾನು ಹೇಳೋದ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಫಾಲೋ ಮಾಡ್ರಿ. ನಾನು ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಸೆಷನ್ 1 ಅಂತಂದ್ ಇರುತ್ತೆ, ಆಮೇಲೆ ಸೆಷನ್ 2 ಅಂತಂದ್ ಹೇಳಿ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಎಕ್ಸಾಮ್ಸ್ ಗಳಿರ್ತಾವ, ಸೆಷನ್ 1 ಮತ್ತು ಸೆಷನ್ 2. ಇದಕ್ಕೂ ಎಷ್ಟಿರುತ್ತಂದ್ರೆ 45 ನಿಮಿಷ ಇರುತ್ತೆ, ಇದಕ್ಕೂ ಏನಪ್ಪಾ ಅಂತಂದ್ ಹೇಳಿದ್ರೆ 45 ನಿಮಿಷ ಇರುತ್ತೆ. ಸೆಷನ್ 1 ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ರೀಸನಿಂಗು ಮತ್ತು ಮೆಥಮೆಟಿಕ್ಸ್ ಕ್ವಶನ್ಸ್ ಗಳಿರ್ತಾವ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ರೀಸನಿಂಗ್ ಮತ್ತು ಕ್ವಶನ್, ಇದು ಮೆಥಮೆಟಿಕ್ಸ್, ಇದರಲ್ಲಿ 20 ಕ್ವಶನ್ಸ್ ಇರ್ತಾವು, ಇದರಲ್ಲಿ 20 ಕ್ವಶನ್ಸ್. ಪ್ರತಿಯೊಂದಕ್ಕೂ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಮಾರ್ಕ್ಸ್ ಇರ್ತಾವ. ಆ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು 60 ಮಾರ್ಕ್ಸ್, ಆಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು 60 ಮಾರ್ಕ್ಸ್. ಇಲ್ಲಿ ನೋಡ್ರಿ, ನಮ್ಗೆ ಏನ್ ಹೇಳಿದಾರಪ್ಪ ಅಂತಂದ್ ಹೇಳಿದ್ರೆ ನಮ್ಗ ಸೆಷನ್ 1 ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರ, ಇದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಸೆಷನ್ 2 ನ ಚೆಕ್ ಮಾಡ್ತಾರ. ಜಸ್ಟ್ ಏನಂತಂದ್ ಹೇಳಿದ್ರೆ ಎಲಿಜಿಬಲ್ಗೋಸ್ಕರ ಏನಪ್ಪಾ ಅಂತಂದ್ ಹೇಳಿದ್ರೆ ಇದ್ ಮಾಡ್ಕೋಬೇಕು. ಇಲ್ಲಿ ನೀವೇನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಮೆಥಮೆಟಿಕ್ಸ್ ಕ್ವಶನ್ಸ್ ಗಳನ್ನ ಓದಾಕ ಹೋಗ್ಬೇಡ್ರಿ, ಮೆಥಮೆಟಿಕ್ಸ್ ಏನು ಓದಕ್ ಹೋಗ್ಬೇಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಗೆಟಿವ್ ಕೂಡ ಇರಂಗಿಲ್ಲ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಸೆಷನ್ 1 ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಗೆಟಿವ್ ಇರಂಗಿಲ್ಲ. ಅದಾದ ನಂತರ ಇಲ್ಲಿ 20 ಕ್ವಶನ್ಸ್ ಇರ್ತಾವ, ಇಲ್ಲಿ 20 ಕ್ವಶನ್ಸ್ ಇರ್ತಾವ. ನಾನ್ ಮಾಡಿರೋದೇನಪ್ಪಾ ಅಂತಂದ್ ಹೇಳಿದ್ರೆ 20 ಏನಪ್ಪಾ ಅಂತಂದ್ ಹೇಳಿದ್ರೆ ರೀಸನಿಂಗ್ ವಿಡಿಯೋಸ್ ಗಳಿದಾವ. ಇದನ್ನೇನಂತಂದ್ ಹೇಳಿದ್ರೆ ನೀವು ಒಂದು ದಿನದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಮಾಡ್ಕೋಬಹುದು. ರೀಸನಿಂಗ್ ವಿಡಿಯೋಸ್ಗಳ್ದು ಎಲ್ಲಾನೇನಪ್ಪಾ ಅಂತಂದ್ ಹೇಳಿದ್ರೆ ನಾನು ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಇಲ್ಲ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಸರ್ಚ್ ಮಾಡ್ರಿ, ನನ್ನ ವಿಡಿಯೋಸ್ಗಳು ಸಿಗ್ತಾವ. ಪ್ರತಿಯೊಂದಕ್ಕೂ ಟ್ರಿಕ್ಸ್ ಗಳಿದಾವ. ಟೋಟಲ್ 20 ರೀಸನಿಂಗ್ ಕ್ವಶನ್ಸ್ ಗಳನ್ನ ನೀವು ಮಾಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ ಇದನ್ನ ಓದೋದೇ ಬೇಡ. 20 ರೀಸನಿಂಗ್ ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಅವುಗಳನ್ನ ಟಿಕ್ ಹಾಕ್ರಿ. ಅದಾದ ನಂತರ ಮೆಥಮೆಟಿಕ್ಸ್ ನಿಮ್ಗೆ ಯಾವ್ದು ಅನ್ಸುತ್ತೆ ದೇವ್ರ ಅಂಕಿ ಹಾಕೋತ್ ಹೋಗ್ಬಿಡ್ರಿ. ಇದರಲ್ಲಿ ಇರೋದೇನಂತಂದ್ ಹೇಳಿದ್ರೆ 20ರಲ್ಲಿ ಒಂದು 5 ಕ್ವಶನ್ ಕರೆಕ್ಟ್ ಆಗಿ, ಆಮೇಲೆ ಇಲ್ಲಿ 20ರೊಳಗಡೆ ಒಂದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು 13ರಿಂದ 15 ಕರೆಕ್ಟ್ ಆದ್ರೂ ಕೂಡ ನೀವು ಆರಾಮಾಗಿ ಸೆಷನ್ 1 ನ ಎಲಿಜಿಬಲ್ ಮಾಡ್ಕೊಂತೀರಾ. ನೀವು ಯಾವುದೇ ಇದ್ರಲ್ಲಿ ಬರ್ಲಿ, SC ಬರ್ಲಿ, ST ಬರ್ಲಿ, OBC ಅಥವಾ ಜನರಲ್ ಮೆರಿಟ್, ಎಲ್ರು ಏನಪ್ಪಾ ಅಂತಂದ್ರೆ ಈಸಿಯಾಗಿ ಪಾಸ್ ಆಗ್ತಾರೆ. ಇದೊಂದು ಬೆಸ್ಟ್ ಟ್ರಿಕ್. ಇಲ್ಲಿ ಮೆಥಮೆಟಿಕ್ಸ್ ಓದೋದೇ ಬೇಡ, ಸುಮ್ ದೇವ್ರ ಅಂಕಿ ಹಾಕಿದ್ರೆ ಸಾಕು. ಓನ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ರೀಸನಿಂಗ್ ಓದ್ರಿ. ಅದ್ರಲ್ಲೂ ನಾನು 20 ವಿಡಿಯೋಸ್ಗಳನ್ನ ಮಾಡಿದ್ದೇನಲ್ಲ, ಅವ್ವ ಬರ್ತಾವ್. ಆಮೇಲೆ ಸಿಂಪಲ್ ಟ್ರಿಕ್ ಹೇಳ್ಕೊಟ್ಟಿದ್ದೇನೆ, ಅವುಗಳನ್ನ ನೋಡ್ಕೊಳ್ರಿ. ಆರಾಮಾಗಿ ಏನಪ್ಪಾ ಅಂತಂದಿದ್ರೆ ಸೆಷನ್ 2 ಹೋಗ್ತೀರಾ. ಸೆಷನ್ 2 ದಲ್ಲಿ ಏನೇನಿರುತ್ತಪ್ಪ ಅಂತಂದ್ ಹೇಳಿದ್ರೆ ಜನರಲ್, ಅದಾದ ನಂತರ ಇಂಗ್ಲಿಷ್ ಇರುತ್ತೆ. GK ಮತ್ತೇನಪ್ಪಾ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ ಇರುತ್ತೆ. ಇದ್ರಲ್ಲಿ GK ದಲ್ಲಿ 25 ಕ್ವಶನ್ಸ್ ಇರ್ತಾವ. ಆಮೇಲೆ ಇದು ಇಂಗ್ಲಿಷ್ ಅಲ್ಲಿ ಏನಂತಂದ್ ಹೇಳಿದ್ರೆ 25 ಕ್ವಶನ್ಸ್ ಗಳಿರ್ತಾವ. ಇದಕ್ಕೂ 3 ಮಾರ್ಕ್ಸ್ ಇರುತ್ತೆ, ಇದಕ್ಕೂ 3 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಟೋಟಲ್ 75 ಮಾರ್ಕ್ಸ್ ಆಗತ್ತ, ಇದಕ್ಕೂ 75 ಮಾರ್ಕ್ಸ್ ಆಗತ್ತ. ಆಮೇಲೆ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರತ್ತಪ್ಪ. ಒಂದ್ ಕ್ವಶನ್ ಎಲ್ಲಾದ್ರೂ ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಟ್ ಆಗತ್ತ. ಇದಕ್ಕೂ 45 ನಿಮಿಷ ಇರತ್ತ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನಾನು ಆಲ್ರೆಡಿ ಮ್ಯಾಕ್ಸಿಮಮ್ GK ದಲ್ಲಿ ಬರುವಂತಹ ಕ್ವಶನ್ಸ್ ಗಳು ಏನಿದಾವಲ್ಲ, ಆ ಟಾಪಿಕ್ ಗಳನ್ನ ಲಾಸ್ಟ್ 5 ಇಯರ್ಸ್ ಇಂದ ನೋಡ್ಕೊಂಡು ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸ್ ಗಳು ಬರ್ತಿದಾವ, ಆ ಕ್ವಶನ್ಸ್ ಗಳದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಟಾಪಿಕ್ ಗಳನ್ನ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ, ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ವಿಡಿಯೋ ಮಾಡಾಕ್ತೀನಿ. ಇನ್ನೇನಪ್ಪಾ ಅಂತಂದ್ ಹೇಳಿದ್ರೆ 10 ದಿನದಲ್ಲಿ ನಾನು ಕಂಪ್ಲೀಟ್ GK ಮತ್ತು ಇಂಗ್ಲಿಷ್ ಮೇಲೆ ಯಾವ ತರ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಹಾಕಿರ್ತೀನಿ. ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಡೈಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ 2-3 ವಿಡಿಯೋಸ್ ಅನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ MTS ಎಕ್ಸಾಮ್ ಅನ್ನ ಆರಾಮಾಗಿ ಪಾಸ್ ಮಾಡಬಹುದು. ಅದಾದ ನಂತರ ನಿಮ್ಗೆ ಇಲ್ಲೇನ್ ರನ್ನಿಂಗ್ ಅದು ಏನು ಇರಂಗಿಲ್ಲ, ಓನ್ಲಿ ವಾಕಿಂಗ್ ಇರುತ್ತೆ. ವಾಕಿಂಗ್ ಮಾಡಕ್ ಆಗಂಗಿಲ್ಲ ಬ್ರೋ. ಕರೆಕ್ಟ್ ಆಗಿ ಫಾಲೋ ಮಾಡ್ರಿ. ಅದಾದ ನಂತರ ಎಲ್ಲಾ ವಿಡಿಯೋಸ್ಗಳು ಏನಪ್ಪಾ ಅಂತಂದ್ ಹೇಳಿದ್ರೆ ಆಲ್ರೆಡಿ ಅಪ್ಲೋಡ್ ಇದಾವ. MTS SSC MTS ಅಂತಂದ್ ಹೇಳಿ ಸರ್ಚ್ ಮಾಡ್ರಿ ಅಂತಂದ್ ಹೇಳಿದ್ರೆ ನನ್ನ ವಿಡಿಯೋಸ್ಗಳು ಬರ್ತಾವ. ಪ್ಲೇ ಲಿಸ್ಟ್ ಇರುತ್ತೆ, ಪ್ಲೇ ಲಿಸ್ಟ್ ಹೋಗಿ ಬೇನತ್ತೆ ಅಂತಂದ್ ಹೇಳಿದ್ರೆ ನೋಡ್ಕೋಬಹುದು. ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ವಿಡಿಯೋ ಕೆಳಗಡೆ ನಾನೇ ಲಿಂಕ್ ಹಾಕ್ತೀನಿ. ಕರೆಕ್ಟ್ ಆಗಿ ಓದ್ರಿ. ಅಪ್ಪ ಅಮ್ಮನ ಹೆಸರು ಏನಂತಂದ್ ಹೇಳಿದ್ರೆ ತಗೊಂಡ್ ಬರ್ರಿ. ಸುಮ್ನೆ ಏನಂತಂದ್ ಹೇಳಿದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತಂದ್ ಹೇಳಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಆರಾಮಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಬ್ ಮಾಡ್ಕೋಬಹುದು. ಇನ್ನು ಏನಂತಂದ್ ಹೇಳಿದ್ರೆ ಎಕ್ಸಾಮ್ ಏನಪ್ಪಾ ಅಂತಂದ್ ಹೇಳಿದ್ರೆ 30ನೇ ತಾರೀಕ ಸ್ಟಾರ್ಟ್ ಆಗತ್ತೆ ಅಂದ್ರೂ ಕೂಡ ಒಂದ್ 3-4 ದಿನ ಇದ್ದವ್ರಿಗೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಆದ್ರೆ ನೆಕ್ಸ್ಟ್ ಇರುತ್ತಲ್ಲ, ಲೇಟ್ ಆಗಿರುತ್ತಲ್ಲ, ಅವ್ರಿಗೇನಪ್ಪಾ ಅಂತಂದ್ ಹೇಳಿದ್ರೆ ಆರಾಮಾಗಿ ಡೈಲಿ ಓದ್ಕೊಂಡು ಸ್ಕೋರ್ ಅನ್ನ ಮಾಡ್ಕೋಬಹುದು. ಓನ್ಲಿ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸೆಷನ್ 2 ದಲ್ಲಿ ಏನಿರುತ್ತಲ್ಲ, ಅಲ್ಲಿರೋದು ಒಂದು ಎಷ್ಟು ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಷ್ಟು ಮಾರ್ಕ್ಸ್ ಇರುತ್ತೆ, 75
150 ಮಾರ್ಕ್ಸ್ ಏನಿರುತ್ತಲ್ಲ ಇದನ್ನ ಮಾತ್ರ ಏನಂತಂದ್ ಹೇಳಿದ್ರೆ ಮೆರಿಟ್ ತಗೊಂತಾರ. ಸೊ ಮೆರಿಟ್ ಅಲ್ಲಿ ನಿಮ್ಗೆ ಏನಂತಂದ್ ಹೇಳಿದ್ರೆ 150 ಮಾರ್ಕ್ಸ್ ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ GK ಆಮೇಲೆ ಇಂಗ್ಲಿಷ್ನು ಕೂಡ ಏನಂತಂದ್ ಹೇಳಿದ್ರೆ ನಾನು ಆರಾಮಾಗಿ ಮಾಡಾಕ್ತೀನಿ. ಡೈಲಿ ಸ್ಟಡಿ ಮಾಡ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.